ಹಾವಿನ ದ್ವೇಷ 12 ವರ್ಷ, ಬಟ್ ಕಾಡಾನೆ ದ್ವೇಷ 14 ವರ್ಷ ಅಂತ. ಹಾವಿನ ದ್ವೇಷ 12 ವರ್ಷ, ಕಾಡಾನೆ ದ್ವೇಷ 14 ವರ್ಷ. ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂದರೆ 14 ವರ್ಷದ ಹಿಂದೆ ಕೊಂದಿದ್ದಂಥ ಕುಟುಂಬದ ಮೇಲೆ ಈಗ ಮತ್ತೆ ಕಾಡಾನೆ ಅಟ್ಯಾಕ್ ಮಾಡಿದೆ. ಮತ್ತೊಮ್ಮೆ ದಾಳಿ ಮಾಡಿ ಇಬ್ಬರನ್ನ ಬಲಿ ಪಡೆದುಕೊಂಡಿದೆ. ಅದೇ ಕುಟುಂಬದ ಇಬ್ಬರನ್ನ ಬಲಿ ಪಡೆದುಕೊಂಡಿದೆ. ದುರ್ಬೆ ಎಂಬ ಕಾಡಾನೆಯಿಂದ ಒಂದೇ ಕುಟುಂಬದವರ ಬಲಿ. ಸನಿಚರ್ ಬೋಟೆ ಕುಟುಂಬದ 4 ಮಂದಿಯ ಹತ್ಯೆಯಾಗಿತ್ತು. ಈಗ ಇನ್ನಿಬ್ಬರ ಹತ್ಯೆ ಆಗಿದೆ. ಸೊ ಕಾಡಾನೆ ದ್ವೇಷ 12 ವರ್ಷ, 14 ವರ್ಷನ. ಹಾಗಾದರೆ ಹಾವಿನ ದ್ವೇಷ 12 ವರ್ಷ ಅಂತಾರೆ, ಕಾಡಾನೆ ದ್ವೇಷ 14 ವರ್ಷನ. ನೋಡಿ, ಇದೇ ಕಾಡಾನೆ 4 ಜನರನ್ನ ಕೊಂದಿತ್ತು. ಒಂದು ಕುಟುಂಬದ 4 ಸದಸ್ಯರನ್ನ, ಇನ್ನಿಬ್ಬರಿದ್ರು, ಆ ಇಬ್ಬರನ್ನು ಕೂಡ ಬಲಿ ಪಡೆದಿದೆ. ಈಗ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಹಾವಿನ ದ್ವೇಷ 12 ವರ್ಷ ಅಂತಾರೆ, ಬಟ್ ಇದೇನು ಕಾಡಾನೆ ದ್ವೇಷ 14 ವರ್ಷ, ಏನಾಯ್ತು ಅಂತ ಪ್ರಸಂಗ? ಮಧುಸೂದನ್, ಇದು ಹೇಗಾಯ್ತು ಏನು ಅನ್ನೋದು ನೇಪಾಳದ ಜನರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಮತ್ತು ನೇಪಾಳದ ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಏನಂದ್ರೆ ನೇಪಾಳದ ಚಿತ್ವಾನ ನ್ಯಾಷನಲ್ ಪಾರ್ಕ್ ನ ಬಳಿ ಇರ್ತಕ್ಕಂಥ ಈ ಕಾಡಾನೆ 14 ವರ್ಷಗಳ ಹಿಂದೆ ಸನಿಚಾರ ಬೋಟೆ ಕುಟುಂಬದ ಇಬ್ಬರನ್ನ ಕೊಂದಿತ್ತು. ಅವರ ತಂದೆ ತಾಯಿಯನ್ನ ಕೊಂದಿತ್ತು. ತಂದೆ ತಾಯಿಯನ್ನ ಕೊಂದ ಬಳಿಕ ಸನಿಚಾರ ಬೋಟೆ ಅವರು ಆ ಸ್ಥಳವನ್ನ ಬಿಟ್ಟು ಅಲ್ಲಿಂದ ಸುಮಾರು 10-12 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಮತ್ತೊಂದು ಪ್ರದೇಶಕ್ಕೆ ಸ್ಥಳಾಂತರ ಆಗಿದ್ರು. ಅಲ್ಲಿ ಒಂದು ನದಿ ಕೂಡ ಹರಿಯುತ್ತೆ. ಆ ನದಿಯನ್ನ ದಾಟಿ ಆ ಪ್ರದೇಶಕ್ಕೆ ಹೋಗ್ಬೇಕು. ಅಂತ ಪ್ರದೇಶಕ್ಕೆ ಹೋಗಿ ಹೊಸ ಸ್ಥಳಕ್ಕೆ ಸ್ಥಳಾಂತರ ಆಗಿ ವಾಸವನ್ನ ಮಾಡ್ತಾ ಇದ್ರು. ಆದ್ರೀಗ 14 ವರ್ಷಗಳ ಹಿಂದೆ ತಮ್ಮ ಕುಟುಂಬದ ಇಬ್ಬರನ್ನ ಕೊಂದಿದ್ದಂತ ಕಾಡಾನೆ ಈಗ ಮತ್ತೆ ಅದೇ ಕುಟುಂಬವನ್ನು ಹುಡ್ಕೊಂಡು ಬಂದು ಈ ಸನಿಚಾರ ಬೋಟೆ ಕುಟುಂಬದ ಇಬ್ಬರನ್ನ ಹತ್ಯೆ ಮಾಡಿದೆ. ಮನೆ ಒಳಗಡೆ ನುಗ್ಗಿ ಸನಿಚಾರ ಬೋಟೆಯವರ ಸೊಸೆ ಮತ್ತು ಮೊಮ್ಮಗುವನ್ನು ಕೂಡ ಕಾಲಿನಿಂದ ತುಳಿದು ಹತ್ಯೆಯನ್ನ ಮಾಡಿದೆ. ಹೀಗೆ ಒಂದೇ ಕುಟುಂಬದ ಮೇಲೆ ಪದೇ ಪದೇ ಈ ಕಾಡಾನೆ ದಾಳಿ ಮಾಡ್ತಾ ಇದೆ. ಕಾಡಾನೆಗೂ ಈ ಕುಟುಂಬಕ್ಕೂ ಯಾಕೆ ಈ ರೀತಿಯಾದಂತಹ ದ್ವೇಷ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮುಖ್ಯವಾಗಿ ನಾವೆಲ್ಲರೂ ಕೂಡ ಹಾವಿನ ದ್ವೇಷ 12 ವರ್ಷ ಅಂತ ಕೇಳ್ತೇವೆ. ಆದ್ರೀಗ ಈ ಒಂದು ಕಾಡಾನೆ 14 ವರ್ಷಗಳ ಬಳಿಕ ಅದೇ ಕುಟುಂಬವನ್ನು ಹುಡುಕಿಕೊಂಡು ಬಂದು ಆ ಕುಟುಂಬದ ಇಬ್ಬರನ್ನ ಹತ್ಯೆ ಮಾಡಿದೆ. ಈಗಾದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಅನ್ನೋ ಒಂದು ಪ್ರಶ್ನೆಯನ್ನ ಈಗ ಸನಿಚಾರ ಬೋಟೆ ಅವರು ಕೇಳ್ತಾ ಇದ್ದಾರೆ. ನಮ್ಗೆ ಎಲ್ಲೂ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ 14 ವರ್ಷಗಳ ಹಿಂದೆ ಕೂಡ ಇದ್ದಂತ ಜಾಗವನ್ನ ಬಿಟ್ಟು ಬೇರೆ ಕಡೆಗೆ ಬಂದು ವಾಸ ಮಾಡ್ತಾ ಇದ್ವಿ. ಆದ್ರೂ ಕೂಡ ಈ ಕಾಡಾನೆ ನಮ್ಮ ಕುಟುಂಬವನ್ನೇ ಹುಡ್ಕೊಂಡು ಬಂದು ಈಗ ಹತ್ಯೆಯನ್ನ ಮಾಡಿದೆ. ಇದರಿಂದಾಗಿ ಸಾಕಷ್ಟು ನೋವು ಆಗ್ತಾ ಇದೆ ಅನ್ನೋ ಒಂದು ಮಾತನ್ನ ಸನಿಚಾರ ಬೋಟೆ ಅವರು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಈ ಒಂದು ನೇಪಾಳದ ದುರ್ಬೆ ಹೆಸರಿನ ಈ ಕಾಡಾನೆ 2010ರಿಂದ ಇಲ್ಲಿವರೆಗೂ 25 ಮಂದಿಯನ್ನ ಹತ್ಯೆ ಮಾಡಿದೆ ಅಂತೇಳಿ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಕಾಡಾನೆಯನ್ನ ಸರಿಯಾಗಿ ನಿಯಂತ್ರಣ ಮಾಡ್ಲಿಕ್ಕೆ ಅರಣ್ಯ ಇಲಾಖೆ ಕೈಲೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇದರಿಂದಾಗಿ ಆ ಕಾಡಾನೆ ಸಿಕ್ಕ ಕಡೆಗಳಿಗೆ ಹೋಗಿ ಜನರನ್ನ ಹತ್ಯೆ ಮಾಡ್ತಕ್ಕಂತಹ ಕೆಲಸವನ್ನ ಮುಂದುವರಿಸ್ತಾ ಇದೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.